ಕೆ ಸಿ ರಾಮಮೂರ್ತಿ ಅವರಿದ್ದಾರೆ, ರಾಜ್ಯಸಭೆ ಸದಸ್ಯರು, ಅಷ್ಟೇ ಅಲ್ಲದೆ CMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಿನ ಚೇರ್ಮನ್ರು ಕೂಡ. ರಾಮಮೂರ್ತಿ ಅವರೇ, ಇವಾಗ ಆಗಿರುವಂಥ ಡಿಸಿಷನ್ ಏನಿದೆ, ನರೇಂದ್ರ ಮೋದಿ ಅವರು ನಿನ್ನೆ ಏನು ಘೋಷಣೆ ಮಾಡಿದ್ದಾರೆ, ಇದರ ಪ್ರಭಾವ ರಾಜ್ಯಗಳ ಮೇಲೆ ಯಾವ ರೀತಿ ಇರುತ್ತೆ? ಎಸ್ಪೆಷಲಿ BJP ರೂಲ್ಡ್ ರಾಜ್ಯಗಳ ಮೇಲೆ ಯಾವ ರೀತಿ ಇರುತ್ತೆ? ಇಲ್ಲಿ BJP ಅಥವಾ ಬೇರೆ ಪಕ್ಷಗಳ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಒಂದು ಬೋರ್ಡ್ಸು ಈಗೇನು ಕೇಂದ್ರ ಸರ್ಕಾರ CBSE ಸಂಬಂಧಪಟ್ಟಾಗೆ ICSE ಸಂಬಂಧಪಟ್ಟಾಗೆ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಅದನ್ನು ಫಾಲೋ ಮಾಡಿದ್ರೆ ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಎರಡನೇದಾಗಿ ಕರ್ನಾಟಕದಲ್ಲಿ ಇದೇ ಒಂದು ಸಿಸ್ಟಮ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ನನಗೆ ಒಂದೇ ಒಂದು ಅಂಶ ತಮಗೆ ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ ನಿಖಿಲ್ ಅವರೇ. ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಏನು ಭಾಳಷ್ಟು ಕಷ್ಟಪಟ್ಟು ಓದಿ ಅವರು ಏನು ಇದು ಮಾಡಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಭಾಗವಹಿಸಬೇಕು ಅಂತ. ದಿಸ್ ಈಸ್ 11th and 12th ಈಸ್ ನಾಟ್ ದಿ ಓನ್ಲಿ ಎಕ್ಸಾಮಿನೇಷನ್ ಆ್ಯಸ್ ದ ಮೇಡಮ್ ವಾಸ್ ಮೆನ್ಷನಿಂಗ್. ಅವ್ರಿಗೆ ಈವನ್ ಡ್ಯೂರಿಂಗ್ ಅಡ್ಮಿಷನ್ಸ್ ಆಲ್ಸೋ ಈಗ BE ಸೇರಬೇಕಾದ ಪರಿಸ್ಥಿತಿ ಬಂದಾಗ ಅಲ್ಲಿ ಕಾಲೇಜ್ಗಳಲ್ಲೂ ಕೂಡ ದೆರ್ ಮೇ ಬಿ ಎ ಸ್ಕೀಮ್, ದೆರ್ ಮೇ ಬಿ ಎ ಸಿಸ್ಟಮ್ ಆಫ್ ಅಸೆಸ್ಮೆಂಟ್. ಅವ್ರು ಬರೀ ಮಾಡಿದ್ದಾರೆ, ಅವರ ಅಲ್ಲಿ ಒಂದು ಇಮಿಡಿಯೇಟ್ ಅಸೆಸ್ಮೆಂಟ್ ಅವ್ರಿಗೆ ಮಾಡಿ ಒಂದು 30 ಮಿನಿಟ್ಸೋ 40 ಮಿನಿಟ್ಸೋ ಪರಿಸ್ಥಿತಿ ಅನುಗುಣವಾಗಿ ಆ ಟೈಮಲ್ಲಿ ಹೆಂಗಿರುತ್ತೋ ಪರಿಸ್ಥಿತಿ ನೋಡಿಕೊಂಡು ಅಲ್ಲಿ ಕಾಲೇಜಸಲ್ಲೂ ಕೂಡ ದೇ ಕ್ಯಾನ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಎ ಸ್ಮಾಲ್ ಎಂಟ್ರೆನ್ಸ್ ಆ್ಯಂಡ್ ಅಡ್ಮಿಟ್ ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ಇದು ದಟ್ಸ್ ಆಲ್ಸೋ ಪಾಸಿಬಲ್. ಬಟ್ ಈಗ ಈ ನಮ್ಮ JEE ನೀಟ್ ಮತ್ತು ಈ ಎಕ್ಸಾಮ್ಸ್ ಎಲ್ಲ ಆಗ್ತಾ ಇರೋದ್ರಿಂದ ರ್ಯಾಂಕ್ಸ್ ಬರುತ್ತೆ. CET ಎಕ್ಸಾಮು ಕೂಡ ಮುಂದೆ ನಾವು ಮಾಡಿದ್ರೆ ಬಹುಶಃ ಅದೇ ರ್ಯಾಂಕ್ ಸಾಕಾಗುತ್ತೆ, ಬೇರೆ ಏನು ಬೇಕಾಗೋದಿಲ್ಲ. ಅನೇಕ ಕಡೆ ಇಟ್ ಈಸ್ ಲೈಕ್ ದಟ್ ಓನ್ಲಿ. ಬಟ್ CET ಮಾಡಿದಾಗ ಸರ್ PUC ಮಾರ್ಕ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ. ಹಾಗಿದ್ದಾಗ ಈ ಎಕ್ಸಾಮ್ ಸಿಗ್ಲಿಲ್ಲ ಅವಕಾಶ, ಬರೀ ಅದಕ್ಕೆ ಅಂದ್ರೆ ಮಾತ್ರ ಅದಾಗ್ತಾ ಇತ್ತು ನಿಖಿಲ್. ಸರ್ CET ಮಾತ್ರ ಅದಾಗ್ತಾ ಇತ್ತು ನಿಖಿಲ್. ಅದು ಬೇರೆ ಈಗ ನೀಟ್ ಎಕ್ಸಾಮ್ಸ್ ಅಲ್ಲಿ JEE ಮತ್ತು ಅದರ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಅಷ್ಟು ಗಣನೆಗೆ ಬರೋದಿಲ್ಲ. ರೈಟ್ ಅಲ್ಲ, ಅದಕ್ಕೇನೆ CETಗೇನೆ ಪರ್ಟಿಕ್ಯುಲರ್ ಆಗಿ ಆ ಪ್ರಶ್ನೆ ಕೇಳಿದೆ. ಮತ್ತೆ ರಾಮಮೂರ್ತಿ ಅವರೇ, ನನಗೆ ಪೊಲಿಟಿಕ್ಸು ಇಲ್ಲಿ ತರಬೇಕು ಅನ್ನೋದೇನಿಲ್ಲ. ನಾ ಯಾಕೆ ಕೇಳ್ತಿದ್ದೆ ಅಂದರೆ BJP ರೂಲ್ಡ್ ಸ್ಟೇಟ್ಸ್ ಅಲ್ಲಿ ಸ್ಪೆಷಲಿ ಅಂತ ಗುಜರಾತ್ನಲ್ಲಿ ಈಗಾಗಲೇ ಟೈಮ್ ಟೇಬಲ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಜುಲೈ 1 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಕ್ಲಾಸ್ 10 ಮತ್ತು ಕ್ಲಾಸ್ 12ಗೆ ಗುಜರಾತ್ನಲ್ಲಿ. ಪಂಜಾಬ್ನಲ್ಲಿ ವಿಚ್ ಇಸ್ ಅ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್, ಆಸ್ ಆಫ್ ನೌ ಕನ್ಸಿಡರೇಷನ್ ಇರೋದು ಅಟ್ಲೀಸ್ಟ್ ಮೇಜರ್ ಸಬ್ಜೆಕ್ಟ್ಸನ್ನ ಬಂದು ಬರೀಲಿ ವಿದ್ಯಾರ್ಥಿಗಳು ಅಂತ. ಇನ್ನು ಮಹಾರಾಷ್ಟ್ರದಲ್ಲಿ ನಾನ್ ಎಕ್ಸಾಮಿನೇಷನ್ ರೂಟಿನ ಒಂದು ಕನ್ಸಿಡರೇಷನ್ ನಡೀತಿರೋವಂಥದ್ದು. ಸೊ ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಿಮಗೆ ಗೊತ್ತಿದೆ, ಆತಂಕನೇ ಆತಂಕ, ಮಕ್ಕಳಿಗೂ ಆತಂಕ, ಪೋಷಕರಿಗೂ ಆತಂಕ. ಜೂನ್ 21 SSLC ಇತ್ತು, ಪೋಸ್ಟ್ಪೋನ್ ಆಯಿತು. PUC ಎಕ್ಸಾಮ್ ಇತ್ತು, ಪೋಸ್ಟ್ಪೋನ್ ಆಯಿತು. ಇರುತ್ತಾ ಇಲ್ವಾ ಅನ್ನೋ ಆತಂಕ ಇವತ್ತಿಗೂ ಇದೆ. ಸೊ ಕೇಂದ್ರದಲ್ಲಿ ಪ್ರಧಾನಿ ಮೋದಿನೇ ಈ ರೀತಿಯ ಒಂದು ನಿರ್ಧಾರ ಮಾಡಿದಾಗ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಸ್ಟೇಟ್ಗಳ ಮೇಲೆ. ಸೊ ಇಲ್ಲಿ PUC ಇದು ಒಂದು ಬಾಕಿ ಇರುವಂತಹ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ. ಖಂಡಿತ ನಿಖಿಲ್, ಇದು ಅತ್ಯಂತ ಹೆಚ್ಚು ಒಂದು ಪರಿಣಾಮ ಬೀರ್ತಕ್ಕಂತಹ ಒಂದು ಡಿಸಿಷನ್ನು ಕೇಂದ್ರ ಸರ್ಕಾರದ್ದು. ಅದೊಂದು ದಿಕ್ಸೂಚಿ ಅಂತಲೇ ನಾವು ಹೇಳಬೇಕಾಗಿ, ಇಟ್ಸ್ ಅ ಡೈರೆಕ್ಷನ್ ಫಾರ್ ಆಲ್ ಅದರ್ಸ್. ಯಾವ ರೀತಿ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಡೈರೆಕ್ಷನ್ ಆಗುತ್ತೆ. ಅದನ್ನು ಅವರು ಅಕಸ್ಮಾತ್ ಗುಜರಾತಲ್ಲಿ ಅನೌನ್ಸ್ ಮಾಡಿದರೆ, ದಟ್ ಈಸ್ ಬಿಫೋರ್ ದ ಡಿಸಿಷನ್ ದೇ ಹ್ಯಾವ್ ಅನೌನ್ಸ್ ದ ಡೇಟ್ಸ್ ಆ್ಯಂಡ್ ಆಲ್ ದಟ್. ನೌ ದೇ ವಿಲ್ ಹ್ಯಾವ್ ಟು ಟೇಕ್ ಎ ರೀಲುಕ್ ಎಟ್ ಇಟ್. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿದ್ಯಾಮಂತ್ರಿಗಳು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಸಮಂಜಸ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬಹುಶಃ ಕೇಂದ್ರ ಸರ್ಕಾರದ ಈ ತೀರ್ಮಾನ ಅವರು ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಲಾಸ್ಟ್ ಇಯರು ನಿಮಗೆ ನೆನಪಿರ್ಬೋದು, ಸಾಕಷ್ಟು ಟೀಕೆಗಳು, ಪ್ರಶ್ನೆಗಳ ನಡುವೆನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ನ ಮಾಡಿದ್ರು, ಯಶಸ್ವಿಯಾಗೇ ಮಾಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ಇಲ್ಲಿ ಒಂದಷ್ಟು ಕೇಸ್ಗಳಾಯಿತು, PPE ಕಿಟ್ಟಲ್ಲಿ ಬಂದು ಎಕ್ಸಾಮ್ ಬರೆಯುವಂಥ ಸಂಗತಿಗಳನ್ನ ನಾವು ಗಮನಿಸಿದ್ವಿ. ಅದೇ ರೀತಿಯ ಒಂದು ಮನಸ್ಥಿತಿ ತೋರಿಸೋದಕ್ಕೆ ಈ ವರ್ಷ ಆಸ್ಪದ ಇದೆಯಾ ಅಂತ? ಕ್ಯಾನ್ ವಿ ಬಿ ಸ್ಟಬ್ಬರ್ನ್ ಈ ಸತಿ ಮಾಡೇ ಮಾಡ್ತೀವಿ ಪರೀಕ್ಷೆ ಅನ್ನೋ ಒಂದು ನಿರ್ಧಾರಕ್ಕೆ ಸರ್ಕಾರ ಬರುವಂಥ ಆ ಒಂದು ಸಿಚುವೇಶನ್ ಇವತ್ತಿದೆಯಾ? ಆ ಥರ ಸಿಚುವೇಶನ್ಗೂ ಆ ಥರ ಸಿಚುವೇಶನ್ ಇಲ್ಲ ಅಂತ ನನ್ನ ಖಚಿತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ. ಜೊತೆಗೆ
ಈಗ ಏನು ಮಕ್ಕಳ ಮೇಲೆ ಈ ಒಂದು ವೈರಸ್ಸು ಪರಿಣಾಮ ಬೀರ್ತಾ ಇದೆ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಒಂದು ಏನು ವಿಷಯ ಚಾಲ್ತಿಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಕ್ಯಾಶುವಲ್ ಆಗಿ ನಾವು ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಬಹಳ ದೀರ್ಘವಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಓಕೆ ಜನಾರ್ದನ್ ಅವರೇ, ಆಸ್ ಅ ಪೇರೆಂಟ್, ಈಗ ಈ 12th ನಮ್ಮ ಸೆಕೆಂಡ್ PUC ಎಕ್ಸಾಮ್ಗಳ ಬಗ್ಗೆ ಆಗುತ್ತೋ ಆಗಲ್ವೋ 10th SSLC ಬಗ್ಗೆ ಆಗುತ್ತೋ ಆಗಲ್ವೋ ಈ ಆತಂಕ ಮಕ್ಕಳಿಗೂ ಇರುತ್ತೆ, ಪೋಷಕರಿಗೂ ಇರುತ್ತೆ. ಆದಷ್ಟು ಬೇಗ ಒಂದು ಸ್ಪಷ್ಟ ನಿಲುವನ್ನು ತಗೊಳ್ಬೇಕಾ ಬೇಡವಾ ಸರ್ಕಾರ, ಅಥವಾ ಶುದ್ಧ ಸರ್ಕಾರ ಅವ್ರದ್ದು ಏನು ಟೈಮ್ ಇದೆ ಅವ್ರು ತಗೊಳ್ಳಿ, ಒಳ್ಳೆ ನಿರ್ಧಾರ ಮಾಡಲಿ ಅಂತೀರಾ ನೀವು? ಸರ್ ಮ್ಯೂಟ್ ಒತ್ತಿದ್ದೀರಾ ಅನ್ಸುತ್ತೆ ಜನಾರ್ದನ್ ಅವರೇ. ಇಲ್ಲ, ಈಗ ಕೇಳಿಸ್ತಿದೆ, ಹೇಳಿ. ಇದು ಆಸ್ ಅ ಪೇರೆಂಟ್ ನನ್ನ ಅಸೆಸ್ಮೆಂಟ್ ಏನಂದ್ರೆ ಸರ್ಕಾರ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೋಬೇಕು. ಜನಗಳನ್ನ ಸ್ಟೂಡೆಂಟ್ಸ್ನ ಜಾಸ್ತಿ ಫ್ರಸ್ಟ್ರೇಟೆಡ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಆಮೇಲೆ 100% ವ್ಯಾಕ್ಸಿನೇಷನ್ ಹಾಕಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು ಪ್ರಾಬ್ಲಮ್ ಆಗಲ್ಲ ಅನ್ನೋ ಗ್ಯಾರಂಟಿ ಏನು ಇಲ್ಲದೆ ಇರೋದ್ರಿಂದ, ಆಮೇಲೆ ಆಸ್ ಅ ಪೇರೆಂಟ್ಸ್ಗೆ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಲೈಫ್ ಇಸ್ ಚಿಲ್ಡ್ರನ್. ಸೊ ಅದರಿಂದ ಯಾರು ಈ ಇನ್ವೆಸ್ಟ್ಮೆಂಟ್ ನ ರಿಸ್ಕ್ ಅಲ್ಲಿ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಎಕ್ಸಾಮಿನೇಷನ್ ಮಾಡದೇ ಇರೋದೇ ಬೆಟರ್ ಏನೋ ಅಂತ ನನಗನ್ಸುತ್ತೆ ಆಸ್ ಎ ಪೇರೆಂಟ್. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಹೊಸ ಸ್ಟ್ರೈನ್ ಇಸ್ ವೆರಿ ವೈರಲ್. ಅದರಿಂದ ರಿಸ್ಕ್ ಬೇಡ ಅಂತ ನನಗನ್ಸುತ್ತೆ. ಬಟ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಇದನ್ನ ಹೇಗೆ ನೋಡೋದು ಲಾವಣ್ಯ ಮೇಡಮ್? ಕಾಂಪಿಟೇಟಿವ್ ಎಕ್ಸಾಮ್ ಓಕೆ, ಬಟ್ ನಮ್ಮ ನಾರ್ಮಲ್ ರುಟೀನ್ ಥಿಯರಿ ಎಕ್ಸಾಮ್ಸ್ ನಾಟ್ ಓಕೆ. ಅದಕ್ಕೂ ಹೊರಗೆ ಬರಲೇಬೇಕು, ಅದಕ್ಕೂ ಸೆಂಟರ್ಗೆ ಹೋಗಲೇಬೇಕು, ಜನ ಸೇರಲೇಬೇಕು, ಎಕ್ಸಾಮ್ ಬರೀಲೇಬೇಕು. ಏನಪ್ಪ ಅಂದರೆ ಕಡಿಮೆ ದಿನಗಳು ಹೊರಗೆ ಬರ್ತಾರೆ ಅಷ್ಟೇ. 2 days ಇರುತ್ತೆ ಅಥವಾ 1 day ದಿನ ಇರುತ್ತೆ, ಈ ರೀತಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಾಗ ಸರ್ ಅಟ್ ಎ ಟೈಮ್ ಬರೋದಿಲ್ಲ. ಈಗ ಒಂದೊಂದು ಬೇರೆ ಬೇರೆ ದಿನಗಳಲ್ಲಿರುತ್ತೆ. ಸೊ CET ಬೇರೆ ದಿನ ಇರುತ್ತೆ, ನೀಟ್ ಬೇರೆ ದಿನ ಇರುತ್ತೆ. ಆಮೇಲೆ ಎಲ್ಲ ಎಕ್ಸಾಮ್ಸ್ನೂ ಬರೆಯೋದಿಲ್ಲ, ಕೆಲವರು ಮಾತ್ರನೇ ಬರ್ತಾರೆ. ಅವಾಗ ಸ್ಟ್ರೆಂತ್ ಡಿವೈಡ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ನಡೆಸೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೋದು. ಬಟ್ ಎಕ್ಸಾಮ್ಗೆ ಅಂದಾಗ ಪ್ರತಿಯೊಂದು ಮಗುನೂ ಸಹ ಬರಬೇಕಾಗುತ್ತೆ. ಆ ಮಗುನ ಕರ್ಕೊಂಡ್ಬಂದು ಬಿಡೋದಕ್ಕೆ ಪೇರೆಂಟ್ಸು ಬರ್ತಾರೆ. ಅಂದ್ರೆ ನೀವು ಹೇಳ್ತಿರೋದು ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಅ ಚಾಯ್ಸ್. ಇಲ್ಲಿ ಚಾಯ್ಸ್ ಇಲ್ಲ, ಎಲ್ಲರೂ ಬರಲೇಬೇಕು. ಹೌದು, ಕಂಪಲ್ಸರಿ ಇರುತ್ತೆ. ಆಮೇಲೆ ಇಲ್ಲಿ ಎಲ್ಲರೂ ನೀಟ್ ಎಕ್ಸಾಮು ಅದನ್ನೆಲ್ಲ ತಗೊಳ್ಳೋದಿಲ್ಲ. ಕೆಲವರು ಬೇರೆ ಡಿಗ್ರಿಗಳಿಗೆ ಹೋದಾಗ ಅವ್ರಿಗೆ ಈ ಎಕ್ಸಾಮ್ಗಳ ಅವಶ್ಯಕತೆನೇ ಇರೋದಿಲ್ಲ. ಸೊ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ, ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ ಅಟ್ಲೀಸ್ಟ್. ಆದರೆ ಈ ಒಂದು ಪರೀಕ್ಷಾ ರದ್ದತಿ ಇದು ಪೂರ್ಣ ನಿರ್ಧಾರ ತಗೊಳ್ಳೇಬೇಕು. ಮತ್ತೆ ಈಗ ರಾಜ್ಯದಲ್ಲಿ 10th ಮತ್ತೆ ಸೆಕೆಂಡ್ PUC ಬಗ್ಗೆ ಇನ್ನೂ ಸ್ಪಷ್ಟ ನಿಲುವು ಇಲ್ಲ ಸರ್ಕಾರದ್ದು. ಮಾಡಬೇಕು ಅನ್ನೋ ಉದ್ದೇಶ ಏನೋ ಇದೆ, ಅದಕ್ಕೇನೆ ಜೂನ್ 21ಕ್ಕೆ ಡೇಟ್ ಕೂಡ ನಿಗದಿಯಾಗಿತ್ತು, ಈಗ ಅದು ಪೋಸ್ಟ್ಪೋನ್ ಆಗಿದೆ. ಈ ರೀತಿ ಆತಂಕದಲ್ಲಿ ಮಕ್ಕಳು ಮತ್ತೆ ಪೋಷಕರನ್ನ ಬಿಡೋದು, ಪೂರ್ಣವಾಗಿ ಪರೀಕ್ಷೆ ಇಲ್ಲ ಅಂತ ಹೇಳಿ ಈಗ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಈ ಸ್ಟೇಟ್ ಬೋರ್ಡ್ ಮಕ್ಕಳು ಮಾತ್ರ ಇನ್ನೂ ಓದ್ತಾನೆ ಇದ್ದಾರೆ 10th ಸ್ಟ್ಯಾಂಡರ್ಡ್. ಈ ICSE ಮತ್ತು CBSE ಅವರು ಎಷ್ಟೋ ಕಾಲೇಜ್ಗಳಲ್ಲಿ ಆಗಲೇ ಅಡ್ಮಿಷನ್ ಆಗೋಗಿದೆ, ಕ್ಲಾಸಸ್ ಸ್ಟಾರ್ಟ್ ಆಗೋಗಿದೆ, ಟ್ಯೂಷನ್ಸ್ಗಳು ಸ್ಟಾರ್ಟ್ ಆಗೋಗಿದೆ. ಬಟ್ ಆದರೆ ಸ್ಟೇಟ್ ಬೋರ್ಡ್ ಮಕ್ಕಳು ಮಾತ್ರ ಇನ್ನೂ ಅವರ ಒಂದು ಪರೀಕ್ಷೆ ಇದೆಯೋ ಅಥವಾ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಪೂರ್ಣ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಂಕಷ್ಟದಲ್ಲಿದ್ದಾರೆ ವಿದ್ಯಾರ್ಥಿಗಳು. ದಯಮಾಡಿ ಎಜುಕೇಷನ್ ಮಿನಿಸ್ಟರ್ ಅವರು ಇದನ್ನ ಗಮನಿಸಲೇಬೇಕು. ಈ ಒಂದು ಏನು ಅಲ್ಲ, ಇಲ್ಲಿ ಔಟ್ರೈಟ್ ತಾರತಮ್ಯ ಅಲ್ವಾ ಮೇಡಮ್ ಇದು? ಹೌದು, ಈ ಒಂದು ರಾಜ್ಯ ಸರ್ಕಾರದಿಂದ ಈ ತರ ಮಕ್ಕಳಿಗ ಮೇಲೆ ಪರಿಣಾಮ ಬೀರ್ತಾ ಇದೆ. ದಯಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡಿ, ಅವರಿಗೊಂದು ಧೈರ್ಯವನ್ನು ತುಂಬಬೇಕು. ಯಾಕೆಂದ್ರೆ ಕೆಲವರು ಮಾತ್ರನೇ ಓದೋದಕ್ಕಾಗತ್ತೆ ಇಲ್ಲಿ. ಇನ್ನು ಕೆಲವರು ಪರೀಕ್ಷೆ ಇಲ್ದೇ ಪಾಸ್ ಆಗಿದ್ದಾರೆ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ನಮಗೆ ICSEಯಲ್ಲಿ CBSEಲಿ ತುಂಬ ಟಫ್ ಅಂತ ಹೇಳಿ ಪಾಪ ಸ್ಟೇಟ್ ಬೋರ್ಡ್ಗೆ ಬಂದಿರ್ತಾರೆ. ಅಂಥ ವಿದ್ಯಾರ್ಥಿಗಳು ಇವಾಗ ಪರೀಕ್ಷೆಯನ್ನು ಎದುರಿಸಲೇಬೇಕು. ಅದರಲ್ಲೂ ಅವರಿಗೆ ಕಾಲೇಜ್ಗೂ ಅವಕಾಶ ಸಿಗ್ತಾ ಇಲ್ಲ. ಓದೋದೇ ಸ್ವಲ್ಪ ಕಷ್ಟಕರವಾಗಿರೋ ಸಮಯದಲ್ಲಿ ಕೆಲವು ಪೋರ್ಷನ್ಸ್ಗಳು ಆಗೋಗಿದ್ರೆ ಕೆಲವು ಕಾಲೇಜ್ಗಳಲ್ಲಿ ಮತ್ತೆ ಇವರು ಆ ಪ್ರತಿಷ್ಠಿತ ಕಾಲೇಜ್ಗಳಿಗೆ ಹೋಗಿ ಸೇರ್ಕೊಳ್ಳೋದಕ್ಕೆ ಅರ್ಧ ಪೋರ್ಷನ್ಸ್ ಆಗೋರುತ್ತೆ. ಮತ್ತೆ PU ಇವರು ಕಮ್ಮಿ ಮಾರ್ಕ್ಸ್ ಬರೋಂಗೆ ಆಗೋಗುತ್ತೆ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳದ್ದು ಇದು ಎಲ್ಲದಕ್ಕೂ ಈ ಮಕ್ಕಳುಗಳಿಗೆ ಏನು ರಾಜ್ಯ ಸರ್ಕಾರದ ಮಕ್ಕಳುಗಳಿಗೆ ಕಷ್ಟ ಆಗುತ್ತೆ ಸರ್. ಮತ್ತೆ ಅಲ್ಲಿ ಇವ್ಯಾಲ್ಯೂಯೇಷನ್ ಗೊಂದಲ ಇದೆಯಲ್ಲ ಮೇಡಮ್. ಫಾರ್ ಎಕ್ಸಾಂಪಲ್ ಈಗ CBSE ನಲ್ಲಿ ಅಂದ್ರೆ 9, 10, 11, 12 ಇಲ್ಲಿ 9, 10 ಬೇಕಾದ್ರೆ ಅವರು ಯಾವುದೋ ICSE CBSE ಸ್ಕೂಲಲ್ಲಿ ಮಾಡಿರ್ತಾರೆ. ಅದಾದ ನಂತರ ಫಸ್ಟ್ PUCಗೆ ಬಂದು ಸ್ಟೇಟ್ ಬೋರ್ಡ್ ಸೇರಿರ್ತಾರೆ. ಅಲ್ಲಿ ಮೌಲ್ಯಮಾಪನ ಹೇಗೆ ಮಾಡ್ತೀರಿ? ಮತ್ತೆ ಇಲ್ಲಿ 9th 10th ಬೇರೆ ಯಾವುದೋ ಸ್ಕೂಲಲ್ಲೇ ಓದಿರ್ತಾರೆ. ಇಲ್ಲಿ ಅಟ್ಲೀಸ್ಟ್ 9, 10, 11, 12 ಒಂದೇ ಇನ್ಸ್ಟಿಟ್ಯೂಷನಲ್ಲಿ ಓದೋ ಅವಕಾಶ. ಅಲ್ಲಿ 9, 10 ಬೇರೆ ಕಡೆನೇ ಓದಿರ್ತಾರೆ. ಫಸ್ಟ್ PUCಗೆ ಬೇರೆ ಕಾಲೇಜಸ್ ಸೇರಿರ್ತಾರೆ. ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳಿದೆ.
ಸಿಂಪಲ್ ಇಲ್ಲ. ಇಲ್ಲಿ CBSE ಥರ ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಅಲ್ಲೇ ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂದರೆ ಇಲ್ಲಿ ಅದರ ಡಬಲ್ ಕಾಂಪ್ಲಿಕೇಟೆಡ್ ಇರುತ್ತೆ. ಈ ಒಂದು ಮೌಲ್ಯಮಾಪನದ ನಿರ್ಧಾರವನ್ನು ಶಿಕ್ಷಕರಿಗೆ ಕೊಡಬೇಕು ಸರ್. ಯಾಕೆಂದ್ರೆ ಆ ವರ್ಷದ ಪೂರ್ಣವಾಗಿ ಪ್ರತಿಯೊಂದು ಏನು ಪಾಠಗಳಾದ್ಮೇಲೆ ಟೆಸ್ಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು ಅದನ್ನು ಆ ಶಿಕ್ಷಕರೇ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಹತ್ರ ಒಂದು ನಿಗದಿತವಾದಂತಹ ಏನು ಈ FA1 FA2 ಅಂತೆಲ್ಲ ಕಂಡಕ್ಟ್ ಮಾಡಿರ್ತಾರೋ ಅವ್ರ ಹತ್ರ ಮಾರ್ಕ್ಸ್ ಇರುತ್ತೆ. ಸೊ ಕಳೆದ ವರ್ಷಗಳ ಅಂಕಗಳನ್ನು ನೋಡೋದಕ್ಕಿಂತ ಮುಂಚೆ ಈ ವರ್ಷದಲ್ಲಿ ಮಕ್ಕಳು ಏನೇನು ಭಾಗವಹಿಸಿದ್ದಾರೆ, ಅದರಲ್ಲಿ ಎಷ್ಟು ಅವರು ಇನ್ವಾಲ್ವ್ಮೆಂಟ್ನ ತೋರಿಸಿದ್ದಾರೆ, ಅದ್ರ ಮೇಲೆ ಅಂಕಗಳನ್ನು ಕೊಡೋದು ಸೂಕ್ತ ಅಂತ ನನಗನ್ಸುತ್ತೆ. ಡಾಕ್ಟರ್ ಶ್ರೀನಿವಾಸ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? CBSE ನಲ್ಲಿ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಈ ರೀತಿ ಇದೆ, ಅದ್ರ ಬಗ್ಗೆ ಡಿಬೇಟ್ ನಡೀತಿದೆ. ಅಟ್ ಸಮ್ ಪಾಯಿಂಟ್ ಒಂದು ಅಗ್ರಿಮೆಂಟ್ಗೆ ಬರ್ತೀರಿ, ಬೋರ್ಡ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಅಗ್ರಿಮೆಂಟ್ಗೆ ಬರ್ತೀರಿ. ಬಟ್ PUC ಇಸ್ ನಾಟ್ ದ ಸೇಮ್ ಗೇಮ್. ಡೈನಮಿಕ್ ಸ್ವಲ್ಪ ಬೇರೆ ಇದೆ ಇಲ್ಲಿ. ವ್ಯವಸ್ಥೆನೂ ಬೇರೆ, ಇಲ್ಲಿ ಇರುವಂತಹ ಫ್ಯಾಕ್ಟರ್ಗಳು ಬೇರೆ. ಇಲ್ಲಿ ಹೇಗೆ ಆಗ್ಬೋದು ಅಂತೀರಿ? ಮೇಡಮ್ ಹೇಳಿದ್ದಾರಲ್ಲ, ಅದೇ ಬೆಸ್ಟ್ ಸೊಲ್ಯೂಷನ್. ಟೀಚರ್ಸ್ಗೆ ಗೊತ್ತು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಮಾರ್ಕ್ಸ್ ತೆಗಿಬಹುದು, ಅವ್ರದ್ದು ಡೆಪ್ತ್ ಏನು, ಅಂಡರ್ಸ್ಟ್ಯಾಂಡಿಂಗ್ ಏನು, ಅದ್ರ ಮೇಲೆ ಮಾರ್ಕ್ಸ್ ಕೊಟ್ಟರೆ ಆಯ್ತು. ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಯು ಡೋಂಟ್ ನೀಡ್ ಟು ಗೋ ಬ್ಯಾಕ್ ಟು 9th and 10th. This year activity can be enough to assess and give marks. Be a little generous towards the children. What's the problem? ಪೋಷಕರಾಗಿ ಜನಾರ್ದನ್ ಅವರೇ, ನಿಮ್ಮ ಅಭಿಪ್ರಾಯ ಹೇಗಿದೆ? ಮೌಲ್ಯಮಾಪನ ಅನ್ನೋದು ನಡೆಯೋದೇ ಆದರೆ ಯಾವ ಮಾನದಂಡಗಳ ಅನ್ವಯ ಇದು ನಡಿಬೇಕು? ಮತ್ತೆ ವಿಲ್ ಯು ಬಿ ಓಕೆ? ಇಲ್ಲಿವರೆಗೂ ಬೋರ್ಡು ಹೇಳ್ತಿತ್ತು, ಬೋರ್ಡ್ ಓಕೆ ಮಾಡ್ತಿತ್ತು, ರಿಸಲ್ಟ್ ಡಿಕ್ಲೇರ್ ಮಾಡ್ತಿತ್ತು, ವ್ಯಾಲ್ಯೂಯೇಷನ್ ಕೂಡ ಬೋರ್ಡ್ ಕಡೆಯಿಂದನೇ ಆಗೋದು. ಬಟ್ ಈಗ ಸ್ಥಳೀಯವಾಗಿ ಆ ಪರ್ಟಿಕ್ಯುಲರ್ ಕಾಲೇಜಿನ ಟೀಚರ್ಸ್ಗೇನೆ ಈ ಒಂದು ಅಧಿಕಾರ ಕೊಡೋದು. ಆಸ್ ಅ ಪೇರೆಂಟ್ ನೀವು ವಿಲ್ ಯು ಬಿ ಓಕೆ ವಿತ್ ದಟ್? ಐ ಥಿಂಕ್ ಇಟ್ ಈಸ್ ಅ ಫೇರ್ ಗೇಮ್. ಯಾಕೆಂದ್ರೆ ಈ ತರ ಸಿಚುಯೇಷನ್ ಯಾವ ಸ್ಟೂಡೆಂಟು ತಾನೇ ನಿರ್ಮಿಸ್ಕೊಂಡಿಲ್ಲ. ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರೋದ್ರಿಂದ ಅದನ್ನ ಕನ್ಸಿಡರ್ ಮಾಡಿ ಸ್ಟೂಡೆಂಟ್ನ ನಾವು ಸ್ವಲ್ಪ ಸಿಂಪಥೆಟಿಕ್ ಆಗಿ ನೋಡಿ ಅವನನ್ನು ಲಾಸ್ಟ್ ಪರ್ಸನ್ನನ್ನು ಲೆಕ್ಕಕ್ಕೆ ತಗೊಂಡು ನಾವು ವಿ ಹ್ಯಾವ್ ಟು ಟೇಕ್ ಸಮ್ ಡಿಸಿಷನ್ಸ್. ಅದರಿಂದ ಇಟ್ ಈಸ್ ಅ ಫೇರ್ ಗೇಮ್. ಏನು ತೊಂದರೆ ಏನಿಲ್ಲ ಅದ್ರಲ್ಲಿ. ಅವ್ರ ಪ್ರೆಸೆಂಟ್ ಅಸೆಸ್ಮೆಂಟ್ನ ಕ್ಲಾಸ್ ಅದು ಆ ಸ್ಕೂಲ್ಗೆ ಬಿಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ ಸಾತ್ವಿಕ್, ಇವ್ಯಾಲ್ಯೂಯೇಷನ್ ಪ್ರಾಸೆಸ್ಸಲ್ಲಿ ಐ ಬಿಲೀವ್ ನೀವು CBSE ಸ್ಟೂಡೆಂಟು, ಹೌದಾ? ಹಾಂ. ಸೊ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ಸಲ್ಲಿ ನಿಮ್ಗಿರುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಒಂದು ತಕ್ಕ ಮಟ್ಟಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದಾದ ನಂತರ ನಿಮ್ಮ ಮನಸ್ಸಲ್ಲಿರುವಂಥ ಚಿಂತೆ ಏನು? ನಿಮ್ಮ ಭವಿಷ್ಯದ ಬಗ್ಗೆ ಅಥವಾ ಈ ಮೌಲ್ಯಮಾಪನದ ಬಗ್ಗೆನೇ ಯಾವ ರೀತಿ ಚಿಂತನೆ ಇದೆ ನಿಮ್ಮ? ಈಗ ಬಹಳಷ್ಟು ಯೂನಿವರ್ಸಿಟೀಸು ಅಥವಾ ಫ್ಯೂಚರಲ್ಲೂ ಎಲ್ಲರೂ 12th ಮಾರ್ಕ್ಸ್ ಕೇಳ್ತಾರೆ. ನೀವೆಷ್ಟೇ ಇದು ಮಾಡಿದ್ರು 12th ಎಷ್ಟು ತೆಗೆದೆ ಅಂತ ಕೇಳ್ತಾರೆ ಎಲ್ಲರೂ ಒಂದ್ ಕಡೆ. ಸೊ ಅಕಸ್ಮಾತ್ ಮಾರ್ಕ್ಸ್ ಬರೋದು ನಮಗೆ ಇದಾಗಿಲ್ಲ, ಆಮೇಲೆ ಎಕ್ಸಾಮ್ ನಾವು ಬರೀತೀವಿ, ಅದು ಲೇಟ್ ಆಗೋಗುತ್ತೆ, ಅದೆಲ್ಲ ಬಹಳ ಇದೆ. ಈಗ ನೀಟ್ ಎಕ್ಸಾಮ್, JEE ಎಕ್ಸಾಮ್ ಬರೆಯೋರ್ದೆಲ್ಲ ನೋ ಪ್ರಾಬ್ಲಮ್, ಯಾಕಂದ್ರೆ ಅವರ ಎಂಟ್ರೆನ್ಸ್ ಬರ್ದ್ಬಿಟ್ಟು ಅಡ್ಮಿಷನ್ ತಗೊಂತಾರೆ. ಆದ್ರೆ ಈ ನಾರ್ಮಲ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಗ್ಲಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗ್ಲಿ, ಯಾರು ಈಗ ಮತ್ತೆ BComಗಾಗ್ಲಿ ಅಡ್ಮಿಷನ್ ತಗೊಂತಾರೋ ಅವ್ರಿಗೆ 12th ಮಾರ್ಕ್ಸ್ ಅಂತೂ ಕೇಳ್ತಾರೆ. ಸೊ ಈ ಸತಿ ಹಿಂಗ್ ಆಗೋಯ್ತಲ್ಲ ಅನ್ನೋದೊಂದೇ ಇದು ದುಃಖ. ಅಂದ್ರೆ ಕಾಮರ್ಸು ಆರ್ಟ್ಸ್ ಸ್ಟ್ರೀಮ್ಗೆ ಹೋಗೋರ್ಗೆ ಈ ಮಾರ್ಕ್ಸೇ ಮ್ಯಾಟರ್ ಆಗುತ್ತೆ, ಅವ್ರಿಗೆ ಯಾವುದೇ ರೀತಿಯ ಬೇರೆ ಎಂಟ್ರೆನ್ಸ್ ಟೆಸ್ಟ್ ಇರೋದಿಲ್ಲ. ಇದೆ ಎಂಟ್ರೆನ್ಸ್ ಟೆಸ್ಟ್ ಇರ್ತವೆ ಒಂದೊಂದು ಕಾಲೇಜಲ್ಲಿ. ಬೆಂಗಳೂರಲ್ಲಿ ಕೆಲವೊಂದು ಕಾಲೇಜ್ ಇವೆ, ಮೋಸ್ಟ್ಲಿ ಡೀಮ್ಡ್ ಯೂನಿವರ್ಸಿಟೀಸ್ ಅಲ್ವಾ ಅವು ಸಾತ್ವಿಕ್? ಹೌದು. ಮೋಸ್ಟ್ಲಿ ಡೀಮ್ಡ್ ಯೂನಿವರ್ಸಿಟೀಸ್ ಅಲ್ಲಿ ಅವ್ರದೇ ಆದಂತ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ವೆದರ್ ಇಟ್ ಇಸ್ ಫಾರ್ BCom ಆರ್ BA ಆರ್ BSc. ಸೊ ರಾಮಮೂರ್ತಿ ಅವರೇ, ಆ ಪ್ರಶ್ನೆಗೆ ಆಸ್ ಅನ್ ಅಕಾಡೆಮಿಷಿಯನ್, ಆಸ್ ಅನ್ ಎಜುಕೇಶನಿಸ್ಟ್ ನಿಮ್ಮ ಉತ್ತರ ಏನು? ಸಾತ್ವಿಕಿ ಇರ್ತಕ್ಕಂಥ ಆತಂಕಗಳಿಗೆ ಖಂಡಿತ ಯಾವುದೇ ರೀತಿಯ ಒಂದು ಹೆಚ್ಚಿನ ಒಂದು ಇದು ಮಾಡಬೇಕಾಗಿಲ್ಲ. ಯು ಮಸ್ಟ್ ಬಿ ಕಾನ್ಫಿಡೆಂಟ್, ದೇರ್ ಇಸ್ ನೋ ಪ್ರಾಬ್ಲಮ್. ಆ ರೀತಿಯ ಒಂದು 12th ಮಾರ್ಕ್ಸ್ನ ಕೇಳ್ಬೋದಲ್ವಾ, ಕೇಳದೇ ಇರ್ತಾರೆ ಅಂತಕ್ಕಂಥಲ್ಲ. ವೆನ್ ಎ ಡಿಸಿಷನ್ ಇಸ್ ಟೇಕನ್, ದ 12th ಎಕ್ಸಾಮ್ ಇಸ್ ನಾಟ್ ದೇರ್ ಆ್ಯಂಡ್ ಸ್ಕೀಮ್ ಈಸ್ ಬೀಯಿಂಗ್ ಎವಾಲ್ವ್ಡ್. ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ತಾನೇ ತೀರ್ಮಾನ ಆಗಿದೆ. ಸೆಂಟ್ರಲ್ ಗೌರ್ಮೆಂಟು ಕೂಡ ಅದರ ಬಗ್ಗೆ ಒಂದು ಮಾಡೆಲಿಟೀಸ್ ಕೊಡ್ತಾ ಇದೆ. ಬಹುಶಃ ಅವರಿಗೆ ಈ BCom, BA, ಬೇರೆ ಬೇರೆ ಕೋರ್ಸಸ್ಸು, ಇಂಜಿನಿಯರಿಂಗು, ಪ್ರೊಫೆಷನಲ್ ಎಲ್ಲದ್ರ ಬಗ್ಗೆನೂ ಕೂಡ ಗಮನ ಇಟ್ಕೊಂಡು ಮಾರ್ಗಸೂಚಿಗಳನ್ನು ಕೊಡ್ತಾರೆ. ಅದರಿಂದ ಯಾವುದೇ ಒಂದು ಆತಂಕ ಇಟ್ಕೊಳ್ಳೋದು ಬೇಕಾಗಿಲ್ಲ ಅನ್ನತಕ್ಕಂಥದ್ದು ಒಂದನೇ ಮಾತು. ಎರಡನೇದು, ಅದಕ್ಕಿಂತ ಅದು ಮುಖ್ಯವಾಗಿರ್ತಕ್ಕಂಥದ್ದು, ಬಹುಶಃ ನಿನ್ನೆ ತೀರ್ಮಾನ ಆಗಿರ್ತಕ್ಕಂತಹ
ಇದಕ್ಕೆ ಒಂದು ದಿವಸ 2 ದಿವಸ ನಾವು ರಾಜ್ಯ ಸರ್ಕಾರಕ್ಕೆ ಸಮಯ ಕೊಡಬೇಕಾಗುತ್ತೆ. ಅಷ್ಟು ಬೇಗನೆ ಅವ್ರ ತೀರ್ಮಾನ ಬಂದುಬಿಡಬೇಕಾಗಿತ್ತು, ಮಾಡಬೇಕಾಗಿತ್ತು ಅಂತಲ್ಲ. ಇದು ನಿನ್ನೆ ಆಗಿರ್ತಕ್ಕಂಥ ತೀರ್ಮಾನದ ಆಧಾರದ ಮೇಲೆ ಬಹುಶಃ 1-2 ದಿನಗಳಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಖಚಿತವಾಗಿರ್ತಕ್ಕಂಥ ನಂಬಿಕೆ. ಓಕೆ, ಮತ್ತೆ ಈಗ ಲಾಸ್ಟ್ ಒಂದು 10 ಮಿನಿಟ್ಸ್ ಇದೆ ಈ ಚರ್ಚೆನಲ್ಲಿ. ಡಾಕ್ಟರ್ ಶ್ರೀನಿವಾಸ್ ಅವರು ಸ್ಟಾರ್ಟಿಂಗಲ್ಲೇ ಒಂದು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರು. ಇದು ಒಂದು ಒಳ್ಳೆ ಅವಕಾಶ, ಇಡೀ ವ್ಯವಸ್ಥೆಯಲ್ಲೇ ಬದಲಾವಣೆ ಸುಧಾರಣೆ ತರೋದಕ್ಕೆ ಇದು ಭಾಳ ಒಳ್ಳೆ ಅವಕಾಶ. ಇಲ್ಲಿವರೆಗೂ ನಾವು ಏನು ಅತ್ಯಧಿಕ ಮಹತ್ವವನ್ನು ಕೊಡ್ತಿದ್ವಿ ಮಾರ್ಕ್ಸಿಗೆ, ಆ ಮಾರ್ಕ್ಸಿಂದ ಆಗಿರುವಂಥ ಅನಾಹುತಗಳು ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಎಷ್ಟೋ ಜನ ಅದರಿಂದ ಉದ್ಧಾರ ಆಗಿದ್ದಾರೆ, ಬಟ್ ಅದಕ್ಕಿಂತ ಹೆಚ್ಚು ಜನ ಅದರಿಂದ ನಷ್ಟ ಅನುಭವಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಾಮಮೂರ್ತಿ ಅವರೇ, ಯಾವ ರೀತಿಯ ಬದಲಾವಣೆ ಮಾಡೋದಕ್ಕೆ ಒಳ್ಳೆ ಟೈಮ್ ಇದು ಅಂತ ನೀವು ಭಾವಿಸ್ತೀರಿ? ಈಗ ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಂದು ಏನು ಈಗಾಗಲೇ ಬಂದಿದೆ, ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂತಹ ಪ್ರಕ್ರಿಯೆಗಳಿಗಾಗಲೇ ಪ್ರಾರಂಭವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ನಿಖಿಲ್ ಅವರೇ, ಕಂಟಿನ್ಯೂಸ್ ಅಸೆಸ್ಮೆಂಟ್ ಆಫ್ ದಿ ಚೈಲ್ಡ್ ಅಂತ. ನಾಟ್ ಓನ್ಲಿ ಅಸೆಸ್ಮೆಂಟ್ ಡ್ಯೂರಿಂಗ್ ದಿ ಎಕ್ಸಾಮಿನೇಷನ್, ಲಾಸ್ಟ್ ಮೈಲ್ ಎಫರ್ಟ್ ಅಲ್ಲ, ಕಂಟಿನ್ಯೂಸ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ಕಂಟಿನ್ಯೂಸ್ ಅಸೆಸ್ಮೆಂಟ್ ಸ್ಕೀಮ್ ಈಗ ಎಲ್ಲ ಸ್ಕೂಲ್ಸಲ್ಲಿ ಎಲ್ಲ ಕಡೆಗೂ ಬಂದಾಗ ಬಹುಶಃ ಸಿಸ್ಟಮ್ ವಿಲ್ ಗೆಟ್ ಸೆಟ್. ಇಟ್ಸ್ ಸಡನ್ನಾಗಿ ಇಂತಹ ಎಜುಕೇಷನ್ ತರಹ ಬೃಹತ್ ಆಗಿರ್ತಕ್ಕಂಥ ಒಂದು ಸಿಸ್ಟಮಲ್ಲಿ ಇಮಿಡಿಯೇಟ್ ಸೊಲ್ಯೂಷನ್ಸು, ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ಸು ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಟೇಕ್ ಸಮ್ ಟೈಮ್. ಬಹುಶಃ ಈಗ NEP-ಯಲ್ಲಿ ಅದು ಬಂದಿರೋದ್ರಿಂದ, NEP ಅದರಲ್ಲಿ ಇನ್ಸಿಸ್ಟ್ ಮಾಡ್ತಾ ಇರೋದ್ರಿಂದ ಅನೇಕ ಶಾಲೆಗಳಲ್ಲಿ ಈಗಾಗಲೇ ಕಂಟಿನ್ಯೂಸ್ ಅಸೆಸ್ಮೆಂಟ್ ಸ್ಕೀಮ್ ಇಟ್ ಇಸ್ ಇನ್ ಪ್ರಾಕ್ಟೀಸ್. ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ರೂಪರೇಷೆ ಕೊಟ್ಟಾಗ ಬಹುಶಃ ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಹೆಚ್ಚಿರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಡಾಕ್ಟರ್ ಶ್ರೀನಿವಾಸ್, ಈ ರೀತಿಯ ಕಂಟಿನ್ಯೂಸ್ ಅಸೆಸ್ಮೆಂಟ್ ಪ್ರೊಸೀಜರ್ ಇವತ್ತಿನ ದಿನ CBSE ವ್ಯವಸ್ಥೆನಲ್ಲಿ ಇದೆಯಾ? ಇಲ್ಲ. Actually, it was in practice sometime before. They discontinued because it was cumbersome. I think instead of discontinuing, we should have refined that. Dr. Ramurthy is very correct in saying we can make it continuous and comprehensive evaluation. In that, there is one big advantage, and that is children can get feedback. If it's only final exam, there is no feedback. And how do they improve? In a continuous evaluation, every time the child gets some feedback based on which child can improve. If we can incorporate that into our evaluation, I think we don't need to worry about final exams and this kind of crisis. A child is sick, what will the child do? Lose 1 year. We don't need to worry about that. It can take care of all eventualities. ಕರೆಕ್ಟ್. ಭಾಳ ಚೆನ್ನಾಗಿ ಹೇಳಿದ್ರು ರಾಮಮೂರ್ತಿ ಅವರು. ಆ ಒಂದು ಫ್ರೇಸ್ ಇದೆಯಲ್ಲ, ಇಟ್ ಇಸ್ ವೆರಿ ವೆಲ್ ಎಕ್ಸ್ಪ್ಲೇನ್ಡ್. ಲಾಸ್ಟ್ ಮೈಲ್ ಎಫರ್ಟ್. ವರ್ಷ ಪೂರ್ತಿ ಓದ್ಲಾ ಹೊಡೆದು ಎಕ್ಸಾಮ್ ಟೈಮಲ್ಲಿ ಮಾತ್ರ ಕೂತು ಓದಿದ್ರೆ ಅವ್ರಿಗೆ ಸಾಕು ಅಂತ ಅನ್ನಿಸ್ಬಾರ್ದು. ನಾ ಯಾಕೆ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಶ್ರೀನಿವಾಸ್ ನಿಮಗೆ, ನೀವು ಹೇಳಿದ್ರಿ ಅವಾಗಲೇ 9, 10, 11 ಆವ್ರೇಜ್ ತಗೋತೀವಿ ಅಂತ. ಕಂಟಿನ್ಯೂಸ್ ಅಸೆಸ್ಮೆಂಟ್ ಅನ್ನೋದು CBSE ವ್ಯವಸ್ಥೆನಲ್ಲಿ ಇದ್ದಿದ್ರೆ, ನೀವಿವತ್ತು ಇದನ್ನು ಮಾಡಿದರೆ ಇಟ್ ವುಡ್ ಹ್ಯಾವ್ ಬಿನ್ ಫೇರ್. ಕಂಟಿನ್ಯೂಸ್ ಅಸೆಸ್ಮೆಂಟ್ ಇಲ್ಲದೆ ನಾವು ಅಕ್ರಾಸ್ ಆಲ್ ಬೋರ್ಡ್ಸ್, ICSE, CBSE, ಸ್ಟೇಟು, ಇನ್ನೊಂದು ಮತ್ತೊಂದು, ವಿ ಹ್ಯಾವ್ ಎನ್ಕರೇಜ್ ದ ಲಾಸ್ಟ್ ಮೈಲ್ ಎಫರ್ಟ್ ಕಲ್ಚರ್. ಹೀಗಾಗಿ ಈಗ ಸಡನ್ ಆಗಿ ಬಂದು ನಾನು 9th ಮಾರ್ಕ್ಸು ತಗೋತೀನಿ, 10th ಮಾರ್ಕ್ಸು ಕೌಂಟ್ ಮಾಡ್ತೀನಿ, 11th ಕನ್ಸಿಡರ್ ಮಾಡ್ತೀನಿ ಅಂದರೆ ಹೌ ಇಸ್ ಇಟ್ ಫೇರ್ ಫಾರ್ ದ ಸ್ಟೂಡೆಂಟ್? ಲಾವಣ್ಯ ಅವರೇ, ನೀವು ಹೇಳ್ಬೋದಾ? ಹಾಂ ಸರ್, ಈಗ ಯಾಕೆಂದ್ರೆ ನಾವು ಈ ವಿಚಾರ ಸ್ಟೂಡೆಂಟ್ಸ್ಗೂ ಗೊತ್ತಿರಲ್ಲ. ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಅಷ್ಟೇ, ಇನ್ನೊಂದು ತಿಂಗಳಿರುತ್ತಲ್ಲ ಎಕ್ಸಾಮ್, ಇನ್ನೊಂದು ದಿನ ಕುತ್ಕೊಂಡು ಓದೋರೇ ತುಂಬ ಜನ ಇರ್ತಾರೆ. ಅವರಿಗೆ ಈ ವರ್ಷದಲ್ಲಿ ಯಾಕೆಂದರೆ ಈ ಒಂದು ಒಂದು ವಿಷಯ ಮಕ್ಕಳಿಗೆ ಮೊದಲೇ ಗೊತ್ತಿದ್ರೆ ಅವತ್ತಿನ ದಿನದನ್ನು ಅವತ್ತೇ ಓದಿ ಅಥವಾ ಆ ಒಂದು ಯೂನಿಟ್ಗಳನ್ನು ಅವತ್ತೇ ಮುಗಿಸಿ ಒಳ್ಳೆಯ ಅಂಕಗಳನ್ನ ಪಡೀತಾ ಇದ್ರು. ಬಟ್ ಈ ಒಂದು ಪ್ರೊಸೀಜರ್ ಗೊತ್ತಿಲ್ಲದೆ ಇರೋ ಕಾರಣ ಎಷ್ಟೋ ವಿದ್ಯಾರ್ಥಿಗಳು ಅದನ್ನು ಮಾಡೇ ಇರೋದಿಲ್ಲ. ಅದರಿಂದ ಅಂಕಗಳು ಇವತ್ತಿನ ವರ್ಷದಲ್ಲಿ ಅದು ಕಷ್ಟ ಆಗುತ್ತೆ ಸರ್. ಮುಂದಿನ ವರ್ಷಕ್ಕೆ ಈ ಒಂದು CCE ಒಂದು ಅಳವಡಿಕೆ ಮಾಡ್ಕೋಬಹುದು ಸರ್. ಒಂದು ಟೆಲಿಫೋನಿಕ್ ಅಸೆಸ್ಮೆಂಟ್ ಸಜೆಷನ್ ಕೂಡ ಇದೆ ಡಾಕ್ಟರ್ ಶ್ರೀನಿವಾಸ್, ಅದ್ರ ಬಗ್ಗೆ ನೀವು ಏನು ಹೇಳ್ಬೋದು? 1-on-1 ಟೆಲಿಫೋನಿಕ್ ಅಸೆಸ್ಮೆಂಟ್ ಮಾಡ್ಬೋದು ಕ್ಲಾಸ್ 10 ಸ್ಟೂಡೆಂಟ್ಸ್ ಜೊತೆ. ಯಾರು ಇಡೀ ವರ್ಷ ಫಾರ್ ವಾಟ್ ಎವರ್ ರೀಸನ್ಸ್, ಹೆಲ್ತ್, ಫ್ಯಾಮಿಲಿ ಪ್ರಾಬ್ಲಮ್, ಇನ್ನೊಂದು ಮತ್ತೊಂದು, ಅವರು ಎಕ್ಸಾಮ್ಗೆ ಅಪಿಯರ್ ಆಗ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ 1-on-1 ಟೆಲಿಫೋನಿಕ್ ಅಸೆಸ್ಮೆಂಟಿನ ಅವಕಾಶವನ್ನು ಕ್ರಿಯೇಟ್ ಮಾಡಲಾಗಿತ್ತು ಫಾರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸಿಮಿಲರ್ ಪ್ರಾಕ್ಟೀಸ್ ಫಾರ್ 12th ಆಗ್ಬೋದಾ? ಆಗ್ಬೋದು, ಬಟ್ ವಾಟ್ ನಂಬರ್? That is where the question is. For a few.
The question is not for all, it is for exceptions. ಈಗ 10 ಸ್ಟೂಡೆಂಟ್ಸ್ ಆದ್ರೆ ಮಾಡ್ಬೋದು, 10,000 ಸ್ಟೂಡೆಂಟ್ಸ್ ಆದ್ರೆ ಹೆಂಗ್ ಮಾಡ್ತೀರಾ? Exactly, There ಅದನ್ನೇ. is so much variation. ಸೊ ಅದಕ್ಕೊಂದು ಕ್ರೈಟೀರಿಯಾ ಫಿಕ್ಸ್ ಮಾಡ್ಬೇಕಲ್ಲ, ವಿಚ್ ಸ್ಟೂಡೆಂಟ್ ಕ್ವಾಲಿಫೈಸ್, ವಿಚ್ ಸ್ಟೂಡೆಂಟ್ ಡಸ್ ನಾಟ್, ಇದಕ್ಕೊಂದು ಕ್ರೈಟೀರಿಯಾ ಫಿಕ್ಸ್ ಮಾಡ್ಬೇಕಾಗುತ್ತೆ. That will become another politics. I think we should avoid that. We should do something which is good for the children, which is good for the country. This telephonic and all for exceptional people. ಆಯ್ತು ಜನಾರ್ದನ್ ಅವರೇ, ಆಸ್ ಅ ಪೇರೆಂಟ್ ಆಲ್ಟರ್ನೇಟಿವ್ಸ್, ಪರ್ಯಾಯ ವ್ಯವಸ್ಥೆ, ಪರ್ಯಾಯ ಆಲೋಚನೆ, ನಿರ್ಧಾರಗಳು ಯಾವ ರೀತಿ ಇರಬೇಕು? ಪೋಷಕರಿಗೂ ತೃಪ್ತಿ ತರೋಂಗೆ, ವಿದ್ಯಾರ್ಥಿಗಳಿಗೂ ತೃಪ್ತಿ ತರೋಂಗೆ, ಅಟ್ ದ ಸೇಮ್ ಟೈಮ್ ಸ್ಕೂಲ್ಗಳಿಗೂ ಸುಲಭವಾಗಿ ಅದನ್ನ ನಿಭಾಯಿಸೋ ಹಂಗೆ ಆಲ್ಟರ್ನೇಟಿವ್ಸ್ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವ್ದು ಬರುತ್ತೆ? ಆಕ್ಚುಲಿ ಇನ್ USA ಬೇರೆ ಕಡೆ ಕೆಲವು ಕಂಟ್ರೀಸ್ ಅಲ್ಲೆಲ್ಲ ಈ ಬೋರ್ಡ್ ಎಕ್ಸಾಮ್ಸ್ ಅಂತ ಏನ್ ಕರೀತಾರೋ ಅದೆಲ್ಲ ಆಕ್ಚುಲಿ ಮೋರ್ ಆಫ್ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಪ್ರಾಜೆಕ್ಟ್ ಓರಿಯೆಂಟೆಡ್ ಅಂಡ್ ಡೈಲಿ ಅಸೆಸ್ಮೆಂಟ್. ರಾಮಮೂರ್ತಿ ಅವ್ರು ಹೇಳ್ದಂಗೆ ಇಟ್ ಈಸ್ ನಾಟ್ ಅಬೌಟ್ ದಟ್ ಲಾಸ್ಟ್ ಡೇ, ಲಾಸ್ಟ್ ಪೇಪರ್, ಲಾಸ್ಟ್ ಕ್ವಶನ್ ಅಂತ ಏನು ಇರೋದಿಲ್ಲ. ಇಟ್ ಈಸ್ ಹೋಲ್ ರೌಂಡ್ ಇಯರ್ ಪರ್ಫಾರ್ಮೆನ್ಸ್, ಆಮೇಲೆ ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್, ಆಮೇಲೆ ಪ್ರಾಜೆಕ್ಟ್ಸ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಆಮೇಲೆ ದೇರ್ ವಿಲ್ ಬಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮೋರ್ ಆಫ್, ಅದರಲ್ಲಿ ಫೀಡ್ಬ್ಯಾಕು, ಅಸೆಸ್ಮೆಂಟು ಎಲ್ಲ ಫೇರ್ ಆಗಿ ಆಗುತ್ತೆ. ದಟ್ ಶುಡ್ ಬಿ ದ ಚೇಂಜ್, ಗೇಮ್ ಚೇಂಜರ್ ಫಾರ್ ದ ನೆಕ್ಸ್ಟ್ ಫ್ಯೂಚರ್ ಇದಕ್ಕೆ ಅಂತ ನನ್ನ ಅಸೆಸ್ಮೆಂಟ್. ಲಾಸ್ಟ್ ಕಪಲ್ ಆಫ್ ಮಿನಿಟ್ಸ್, ರಾಮಮೂರ್ತಿ ಅವರೇ, ನಮ್ಮ ಮೂಲಕ ವಿದ್ಯಾರ್ಥಿಗಳಿಗೆ, ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಕೊಡುವಂಥ ಸಂದೇಶ ಏನು? ಈಗ ಏನು ಈ ಸಿಚುವೇಶನ್ನು ಕ್ರಿಯೇಟ್ ಆಗಿದೆ, ಬಹುಶಃ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಚರ್ನಿಂಗ್. ಏನು ನಾವು ಇರ್ತಕ್ಕಂತಹ ಪರಿಸ್ಥಿತಿಯನ್ನು, ಇರ್ತಕ್ಕಂತಹ ಒಂದು ಏನು ಸಿಸ್ಟಮ್ಸ್ನ ಎಲ್ಲನೂ ಕೂಡ ಎವ್ಯಾಲ್ಯೂಯೇಟ್ ಮಾಡಿ ಒಂದು ಒಳ್ಳೆಯ ಸಿಸ್ಟಮ್ ಹೊರಗಡೆ ಬರಲಿಕ್ಕೆ ದಿಸ್ ಇಸ್ ಎನ್ ಆಪರ್ಚುನಿಟಿ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಏನು ಕೆಲವರು ಆನ್ಲೈನ್ ಲರ್ನಿಂಗ್ ಅಂತ ಹೇಳ್ತಾರೆ, ಕೆಲವು ಇಲ್ಲ ಆಫ್ಲೈನ್ ಆಗಬೇಕು ಹೇಳ್ತಾರೆ, ಕೆಲವರು ಆನ್ಲೈನ್ ಆಫ್ಲೈನ್ ಎರಡು ಬ್ಲೆಂಡೆಡ್ ಆಗಿರಬೇಕು ಅಂತ ಹೇಳ್ತಾರೆ. ಏನೇ ಆಗಲಿ ಆ ಸಿಸ್ಟಮ್ಗೆ, ಎಂಟೈರ್ ಸಿಸ್ಟಮ್ಗೆ ಒಂದು ಬದಲಾವಣೆ ತರ್ತಕ್ಕಂತಹ, ಚರ್ನಿಂಗ್ ಆಗತಕ್ಕಂತಹ ಒಂದು ಸಮಯ ಇದು ಅಂತ ನಾನಂತೂ ಭಾವಿಸಿದ್ದೇನೆ. ಆದ್ದರಿಂದ ಮುಂದೆ ಏನೇ ಆದರೂ ಕೂಡ, ಏನೇ ಡೆವಲಪ್ಮೆಂಟ್ ಆದರೂ ಕೂಡ, ಏನೇ ರಿಫಾರ್ಮ್ ಆದರೂ ಕೂಡ, ಇಟ್ ಈಸ್ ಫಾರ್ ದಿ ಅಡ್ವಾಂಟೇಜ್ ಆಫ್ ಸ್ಟೂಡೆಂಟ್ಸ್. ಇಟ್ ಈಸ್ ಫಾರ್ ದಿ ಅಡ್ವಾಂಟೇಜ್ ಆಫ್ ಸ್ಟೂಡೆಂಟ್ಸ್ ಓನ್ಲಿ ದಟ್ ಇಟ್ ವಿಲ್ ಹ್ಯಾಪನ್. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಬಹುಶಃ ನನಗನ್ನತಕ್ಕಂಥ ಇದರಲ್ಲಿ ಯಾರೇ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ, ತಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಥವಾ ಎಜುಕೇಷನ್ ಸಿಗುತ್ತೆ, ಇಲ್ಲ ನಮಗೆ ಒಂದು ವರ್ಷ ಎಕ್ಸಾಮಿನೇಷನ್ ಮಾಡಿಲ್ವಲ್ಲ ಅನ್ನತಕ್ಕಂಥ ಆತಂಕ ಖಂಡಿತ ಬೇಡವೇ ಬೇಡ. ಇಟ್ಸ್ ಆಲ್ ಆಸ್ ದ ಮೇಡಮ್ ವಾಸ್ ಟೆಲಿಂಗ್, ದಿಸ್ ಇಸ್ ಓನ್ಲಿ ಒನ್ ಎಕ್ಸಾಮ್ ದಟ್ ದೇ ಆರ್ ಮಿಸ್ಸಿಂಗ್, ದಟ್ಸ್ ಆಲ್. ದೇರ್ ಆರ್ ಸೋ ಮೆನಿ ಅದರ್ ಸ್ಟೆಪ್ಸ್ ದೇ ಹ್ಯಾವ್ ಟು ಕ್ರಾಸ್ ಇನ್ ಲೈಫ್. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ತಾವು ತಯಾರಾಗಬೇಕಾಗುತ್ತೆ. ಯಾವುದೇ ರೀತಿಯ ಒಂದು ಆತಂಕಕ್ಕೆ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳಾಗಲಿ ಒಳಪಡೋದು ಬೇಕಾಗಿಲ್ಲ. ಸರ್ಕಾರಗಳು ಏನೇ ತೀರ್ಮಾನ ಮಾಡೋದು ಕೂಡ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಇಸ್ ವಿಲ್ ಬಿ ಗಿವನ್ ಟು ದ ಚಿಲ್ಡ್ರನ್ಸ್. ಇದು ಆ್ಯಸ್ ಈಗ ನಮ್ಮ ಚಾನೆಲ್ ಅವರು ಏನು ವಿದ್ಯಾರ್ಥಿಗಳ ಫ್ಯೂಚರ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಕಾರ್ಯಕ್ರಮ, ಅದೇ ದಟ್ ವಿಲ್ ಬಿ ದ ಮೇನ್ ಥೀಮ್ ಫಾರ್ಮ್ ಎವ್ರಿಬಡಿ. ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೆಚ್ಚು ಶಕ್ತಿಗೊಳಿಸ್ತಕ್ಕಂಥದ್ದು ಬೇಕಾಗಿರ್ತಕ್ಕಂಥದ್ದನ್ನೇ ಮಾಡ್ತಾರೆ. ಸರ್ಕಾರಗಳು ಅದೇ ಮಾಡುತ್ತೆ ಅನ್ನತಕ್ಕಂಥದ್ದನ್ನು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ರಾಮಮೂರ್ತಿ ಅವರೇ. ಲಾವಣ್ಯ ಅವರೇ, ಕ್ವಿಕ್ ವರ್ಡ್ ಫ್ರಮ್ ಯು, ಸ್ಟೂಡೆಂಟ್ಸಿಗಾಗಿ ಸ್ಪೆಷಲಿ. ಹೌದು ಸರ್, ಏನೇ ನಿರ್ಧಾರ ತಗೊಳ್ಳಿ ಸರ್ಕಾರ, ಇದೇ ಫೈನಲ್ ಅಲ್ಲ, ಇನ್ನೂ ಬಹಳಷ್ಟು ಹಂತಗಳಿವೆ. ಈ ಒಂದು 10th ಸ್ಟ್ಯಾಂಡರ್ಡ್ ಆಗಿರ್ಬೋದು, 2nd PU ಆಗಿರ್ಬೋದು, ಇದೇ ಫೈನಲ್ ಅಲ್ಲ ಜೀವನದಲ್ಲಿ. ಯಾವಾಗಲೂ ಎಲ್ಲರೂ ಇದೇ ಮಾರ್ಕ್ಸ್ ಕೇಳ್ತಾರೆ, ಇದೇ ಅಂಕಗಳನ್ನ ಕೇಳ್ತಾರೆ, ಖಂಡಿತ ಇಲ್ಲ. ನೀವು ಡಿಗ್ರಿಯಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಳ್ಳಿ, ಇದು ಹಿಂದೆ ಹೋಗುತ್ತೆ ಯಾವಾಗಲೂ ಅಷ್ಟೇ. ಈ ಒಂದು ಬದಲಾವಣೆ ಆಗ್ತಾನೆ ಇರುತ್ತೆ. ನಾವು ಉತ್ತಮವಾದ ಅಂಕಗಳನ್ನ ಡಿಗ್ರಿಗಳಲ್ಲಿ ತಗೊಳ್ಳಿ, ಅಲ್ಲೂ ಇನ್ನೂ ಅವಕಾಶಗಳು ತುಂಬನೇ ಇದೆ. ಸಾಧನೆ ಮಾಡದಾಕ್ಷಣ ಇಲ್ಲಿ ಯಾರೂ ಇವಾಗ ನಮ್ಮನ್ನು ಕೇಳ್ತಾ ಇಲ್ಲ, ಅಥವಾ ಇನ್ಯಾರೂ ಈಗ ನೀವೇನು ಓದಿದ್ದೀರಾ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಎಷ್ಟು, 10th ಅಲ್ಲಿ ಅಥವಾ PU ನಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಯಾರೂ ಕೇಳ್ತಾ ಇಲ್ಲ. ಸಾಧನೆ ಮಾಡೋದಕ್ಕೆ ಬಹಳಷ್ಟು ದಾರಿಗಳಿವೆ, ಅವಕಾಶಗಳಿವೆ. ಪೇರೆಂಟ್ಸು ಅಷ್ಟೇ 10th ಸ್ಟ್ಯಾಂಡರ್ಡ್ PUನೇ ಫೈನಲ್ ಅಲ್ಲ. ನಿಮ್ಮ ಮಕ್ಕಳಿಗೆ ನೀವು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿ, ಇನ್ನೂ ಅವರಿಗೆ ಭವಿಷ್ಯ ಇದೆ, ಜೀವನದಲ್ಲಿ ಸಾಧನೆ ಮಾಡಬೇಕಾದದ್ದು ಬಹಳಷ್ಟಿದೆ. ಅದ್ರ ಬಗ್ಗೆ ಅವರ ಒಂದು ಮಾನಸಿಕವಾಗಿ ಅವ್ರನ್ನ ತಯಾರು ಮಾಡಿ, ಅವರ ನಿಲುವನ್ನು ಬದಲಾಯಿಸಿ, ಈ ಒಂದು ಪರೀಕ್ಷಾ ದೃಷ್ಟಿಯಿಂದನೇ ಅವ್ರನ್ನ ಅಂಕಗಳಿಗೆ ನಿಗದಿತವಾಗಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬಿಡಿ. ಅಂಕಗಳನ್ನು ತಗೊಳ್ಳಿ ಅಂತ ಹೇಳಿ ದಯವಿಟ್ಟು ಇದು ಮಾಡಬೇಡಿ. ಭವಿಷ್ಯ ಬಹಳಷ್ಟು ಇದೆ. ಅವರ ಒಂದು ಫ್ಯೂಚರ್ನ ನೋಡಿ ಹೊರತು ಬರೀ ಇವತ್ತಿನ ವರ್ಷದ ಈ ಒಂದೇ ಒಂದು ಮಾರ್ಕ್ಸ್ಗೋಸ್ಕರ ಅವ್ರಿಗೆ ಯಾವುದೇ ಒಂದು ಕಿರುಕುಳವನ್ನು ಕೊಡಬೇಡಿ. ಮನೆಗಳಲ್ಲಿ ಓದು ಅನ್ನೋದೇ ಒಂದು ಹಿಂಸೆಯನ್ನು ಬೇಡ. ಪರೀಕ್ಷೆ ನಡೀಲಿ ಬಿಡಲಿ, ಮಕ್ಕಳಿಗೆ ಜ್ಞಾನಾರ್ಜನೆ ಆಗಬೇಕೇ ಹೊರತು ಅಂಕಗಳಲ್ಲ. ಅದಕ್ಕಾಗಿ ಪೇರೆಂಟ್ಸ್ಗೂ ಅಷ್ಟೇ ಕೇಳ್ಕೊಳ್ತೀನಿ, ದಯವಿಟ್ಟು ಮಕ್ಕಳಿಗೆ ಯಾವುದೇ ಒಂದು
ಮೆಂಟಲಿ ಪ್ರೆಷರ್ನ ಕೊಡಬೇಡಿ, ಅವರಿಗೂ ಒಂದಷ್ಟು ಕಾಲಾವಕಾಶವನ್ನು ಕೊಡಿ. ಮಕ್ಕಳು ಏನಾದರೂ ಡಿಪ್ರೆಷನ್ಗೆ ಹೋದರೆ ದಯವಿಟ್ಟು ಕೌನ್ಸಿಲರ್ನ ಕಾಂಟ್ಯಾಕ್ಟ್ ಮಾಡಿ, ಮಕ್ಕಳ ಭವಿಷ್ಯವನ್ನು ನೋಡಿ. ಯಾಕೆಂದರೆ ಈ 3ನೇ ಅಲೆ ಅಂತ ಹೇಳಿ ಮಕ್ಕಳಿಗೂ ಆತಂಕ ಇರುತ್ತೆ. ನಾವು ಎಕ್ಸಾಮ್ಗೆ ಹೋದಾಗ ಹೇಗಿರುತ್ತೋ ಏನೋ ಅನ್ನೋಂಥ ಆತಂಕ ತುಂಬಾ ಇರುತ್ತೆ. ದಯವಿಟ್ಟು ಮಕ್ಕಳ ಭವಿಷ್ಯವನ್ನು ನೀವು ನೋಡಿ. ನಿಮಗೂ ಬೇರೆ ವರ್ಕ್ಗಳಿರ್ಬೋದು, ಆದರೆ ಮಕ್ಕಳೇ ನಮ್ಮ ಭವಿಷ್ಯ ಆಗಿರೋದ್ರಿಂದ ಮಕ್ಕಳ ಬಗ್ಗೆನೇ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಯಾವುದೇ ನಿರ್ಧಾರ ಸರ್ಕಾರ ತಗೊಂಡ್ರು ನೀವು ಅದಕ್ಕೆ ಪೂರಕವಾಗಿ ಸಹಕಾರವನ್ನು ನೀಡಿ. ರೈಟ್, ಥ್ಯಾಂಕ್ ಯು ಲಾವಣ್ಯ ಅವರೇ, ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ್ ನಿಮ್ಮ ಟೈಮ್ಗಾಗಿ. ಸಾತ್ವಿಕ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ನಿಮ್ಮ ಟೈಮಿಗಾಗಿ. ಜನಾರ್ದನ್ ಅವರೇ, ಮೆನಿ ಥ್ಯಾಂಕ್ಸ್ ನಿಮ್ಮ ಟೈಮಿಗಾಗಿ. ರಾಮಮೂರ್ತಿ ಅವರೇ, ಥ್ಯಾಂಕ್ ಯು ಸರ್ ಕಮಿಂಗ್ ಆನ್ ದ ಶೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.